ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 10ನೇ ಅಧ್ಯಾಯ 22ನೆಯ ಶ್ಲೋಕ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ಚ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. 4 ವಿಷಯಗಳನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂತಹದ್ದು. ವೇದಗಳಲ್ಲಿ ನಾನು ಸಾಮವೇದವಾಗಿದ್ದೇನೆ ಅರ್ಜುನ. ಆಮೇಲೆ ದೇವತೆಗಳಲ್ಲಿ ಇಂದ್ರನು ನಾನಾಗಿದ್ದೇನೆ. ಇನ್ನು ಇಂದ್ರಿಯಗಳಲ್ಲಿ ಮನಸ್ಸು ನಾನಾಗಿದ್ದೇನೆ. ಮತ್ತಿನ್ನು ಎಲ್ಲ ಚರಾಚರ ಜೀವಿಗಳಲ್ಲಿ ಚೈತನ್ಯವು ನಾನಾಗಿದ್ದೇನೆ ಅಂತ ಹೇಳಿರುವಂಥದ್ದು. 4 ವಿಷಯಗಳನ್ನು ಇಲ್ಲಿ ನಿರೂಪಣೆ ಮಾಡಿದೆ. ಏನಂತಂದ್ರೆ ದೇವಾನಾಂ ವೇದಾನಾಂ ಇಂದ್ರಿಯಾನಾಂ ಭೂತಾನಾಂ ಅಂತ ಷಷ್ಠಿ ವಿಭಕ್ತಿಯನ್ನ ಇಟ್ಕೊಂಡು ಸಪ್ತಮಿ ಅರ್ಥವನ್ನು ಕೊಡೋದಕ್ಕೆ ಆರಂಭವಾಗಿದೆ. ದೇವಾನಾಂ ಅಂತಂದ್ರೆ ದೇವತೆಗಳೆಲ್ಲರಲ್ಲಿ, ಎಲ್ಲ ದೇವತೆಗಳಲ್ಲಿಯೂ ಕೂಡ ನಾನು ಏನು ಅಂತ ತಿಳ್ಕೊಳ್ತೀಯ? ಇಂದ್ರ ದೇವತೆ ಅಂತ. ಎಲ್ಲ ದೇವತೆಗಳಲ್ಲಿ ಇಂದ್ರನು ಶ್ರೇಷ್ಠವಾದ ದೇವತೆ. ಕಾರಣ ಅಂತಂದ್ರೆ ಆತನು ಸ್ವರ್ಗದ ಅಧಿಪತಿ, ಸ್ವರ್ಗಲೋಕದ ಅಧಿಪತಿಯಾಗಿರೋದ್ರಿಂದ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಸೌಖ್ಯವೇ ಇರುವುದರಿಂದ ಆ ಸ್ವರ್ಗಲೋಕದ ಅಧಿಪತಿ ಆದಂಥ ಇಂದ್ರನು ನಾನಾಗಿದ್ದೇನೆ. ಹಾಗಾಗಿ ಎಲ್ಲರೂ ಕೂಡ ಭೂಲೋಕದ ಸದ್ಭಕ್ತರು ಸ್ವರ್ಗವನ್ನು ಬಯಸಿ ಯಜ್ಞಗಳನ್ನ, ಜಪಗಳನ್ನ, ತಪಸ್ಸನ್ನ, ಅನುಷ್ಠಾನವನ್ನ, ವ್ರತಾಚರಣೆಗಳನ್ನ, ಅಭಿಷೇಕ ಮೊದಲಾಗಿರತಕ್ಕಂಥ ಷೋಡಶೋಪಚಾರ ಪೂಜಾ ಮೊದಲಾದವುಗಳನ್ನ ಮಾಡುತ್ತಾರೆ. ಈ ಎಲ್ಲ ಪೂಜೆಗಳ ಫಲವಾಗಿ ಸ್ವರ್ಗಲೋಕಕ್ಕೆ ಬಂದು ನನ್ನ ಜೊತೆಗೆ ಇರುತ್ತಾರೆ. ಆದ್ದರಿಂದ ದೇವತೆಗಳೆಲ್ಲರಲ್ಲಿ ನಾನು ಇಂದ್ರ ದೇವತೆಯಾಗಿದ್ದೇನೆ. ಇನ್ನು ವೇದಗಳು ಮನುಷ್ಯರಿಗೆ ಈ ಸ್ವರ್ಗಲೋಕಕ್ಕೂ ಮತ್ತು ಇತರೆ ಲೋಕಗಳಿಗೂ ಹೋಗುವುದಕ್ಕೆ ಸಹಾಯವನ್ನು ಮಾಡತಕ್ಕಂಥ ಮಂತ್ರಗಳು. ಈ ಮಂತ್ರಗಳನ್ನು ಹೇಳ್ತಾ ಇದ್ದರೆ ಅವರು ಸ್ವರ್ಗಲೋಕವನ್ನಾದರೂ ಹೊಂದಬಹುದು, ಮತ್ತು ಪಿತೃಲೋಕವನ್ನಾದರೂ ಹೊಂದಬಹುದು, ವಿಷ್ಣು ಲೋಕವನ್ನಾದರೂ ಹೊಂದಬಹುದು, ಶಿವಲೋಕವನ್ನಾದರೂ ಹೊಂದಬಹುದು, ಬ್ರಹ್ಮಲೋಕವನ್ನಾದರೂ ಕೂಡ ಅವರು ಪಡೆಯಬಹುದು. ಇವೆಲ್ಲ ಲೋಕಗಳನ್ನು ಹೊಂದುವುದಕ್ಕೆ ಉತ್ತಮವಾಗಿರ್ತಕ್ಕಂಥ ವೇದಿಕೆ, ಉತ್ತಮವಾದಂಥ ಸಾಧನ ಅದು ವೇದಗಳು. ಆ 4 ವೇದಗಳಲ್ಲಿ ಸಾಮವೇದ ಅಂತ ಆ ವೇದ ನಾನಾಗಿದ್ದೇನೆ. ಹಾಗಾಗಿ ಯಾರು ವೇದ ಮಂತ್ರಗಳನ್ನು ಹೇಳ್ತಾರೋ, ಪಠನ ಮಾಡ್ತಾರೋ, ಶ್ರವಣ ಮಾಡ್ತಾರೋ, ಮನನ ಮಾಡ್ತಾರೋ, ನಿಧಿಧ್ಯಾಸನ ಮಾಡ್ತಾರೋ ಅವರು ಸಹಜವಾಗಿ ಸುಖಿಗಳಾಗಿರ್ತಾರ, ನನ್ನ ಸುಖಿಗಳಾಗ್ತಾರ. ಬಹಳ ಅವರು ಜಿಜ್ಞಾಸೆ ಮಾಡಿಕೊಂಡು ಬ್ರಹ್ಮ ತತ್ವವನ್ನು ತಿಳಿದಾದ ಮೇಲೆ ಅವರು ಬ್ರಹ್ಮರ್ಷಿಗಳಾಗ್ತಾರ, ಅವರು ಬ್ರಹ್ಮರೇ ಆಗ್ತಾರ. ಇಂಥ ಅವಕಾಶವನ್ನ ವೇದಗಳು ಅವರಿಗೆ ಕೊಡುತ್ತದೆ. ಅಂತ ವೇದಗಳಲ್ಲಿ ಸಾಮವೇದವು ನಾನಾಗಿದ್ದೇನೆ. ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾಣಿದಪ ಅನ್ನತಕ್ಕಂಥ ಸಪ್ತ ಸ್ವರಗಳಿಂದ ಕೂಡಿಕೊಂಡು ಈ ವೇದವು ಹೊರಟು ಸಾಧಕರುಗಳಿಗೆ ಅತ್ಯಂತ ಸಹಾಯ ಮಾಡತಕ್ಕಂಥ ವೇದವಾಗಿದೆ. ಇನ್ನು ಇಂದ್ರಿಯಗಳು, ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5,
ಈ ಎಲ್ಲ ಇಂದ್ರಿಯಗಳು ಕೆಲಸ ಮಾಡಬೇಕು ಅಂತಾದರೆ ಆ ಇಂದ್ರಿಯಗಳಲ್ಲಿ ಮನಸ್ಸು ಇರಬೇಕು. ಆ ಮನಸ್ಸು ನಾನಾಗಿದ್ದೇನೆ. ಮನಸ್ಸಿಲ್ಲದ ಇಂದ್ರಿಯವು ಏನು ಕೆಲಸ ಮಾಡಿದರೂ ಕೂಡ ಅದು ಸಾರ್ಥಕವಾಗೋದಿಲ್ಲ. ಆ ಮನುಷ್ಯನಿಗೆ ಸುಖವನ್ನು ಅದು ಕೊಡೋದಿಲ್ಲ, ಅದು ಸಫಲವಾಗಿರೋದಿಲ್ಲ ಅಂತ. ಹಾಗಾಗಿ 10 ಇಂದ್ರಿಯಗಳಿದ್ದರೂ ಕೂಡ ಮನಸ್ಸಿರಲಿಲ್ಲ ಅಂತಂದ್ರೆ ಆ ಕೆಲಸವು ಯಶಸ್ವಿ ಆಗೋದಿಲ್ಲ. ಅದನ್ನು ಯಶಸ್ವಿಗೊಳಿಸುವುದಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಮನಸ್ಸು ನಾನಾಗಿದ್ದೇನೆ. ಇನ್ನು 84 ಲಕ್ಷ ಜೀವರಾಶಿಗಳು. ಈ ಎಲ್ಲ ಜೀವರಾಶಿಗಳಲ್ಲಿ ಚೈತನ್ಯಾತ್ಮಕ ಶಕ್ತಿ, ವ್ಯಕ್ತಿ, ತತ್ವ, ಸಂಪತ್ತು ಇವೆಲ್ಲವುಗಳಾಗಿರುವಂಥ ಚೇತನ ಶಕ್ತಿಯು ನಾನಾಗಿದ್ದೇನೆ. ಈ ರೀತಿ ನನ್ನನ್ನು ಆರಾಧನೆ ಮಾಡು ಅರ್ಜುನ ಅಂತ ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.